ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್. ಇವತ್ತು ಎರಡು ಮ್ಯಾಚ್ ಅವ. ಫಸ್ಟ್ ಮ್ಯಾಚ್ PBKS ವರ್ಸಸ್ RCB, ಸೆಕೆಂಡ್ DC ವರ್ಸಸ್ RR. ಈ ಎರಡು ಮ್ಯಾಚ್ ಪ್ರಿಡಿಕ್ಷನ್ ಮಾಡಕ್ಕಿನ ಮೊದಲು ನಿನ್ನೆ KKR ವರ್ಸಸ್ GT ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ಮಾತಾಡಂಬ್ರಿ. ಈ ಒಂದು ಮ್ಯಾಚ್ ನಾಗ ಹೇಳಿದ್ದೆ ಫಿನ್ ಅಲನ್, ಅಜಿಂಕ್ಯ ರಹಾನೆ, ರಿಂಕು ಸಿಂಗ್, ಗ್ರೀನ್ ಇವ್ರದಾಗ ಟಾಪ್ ಸ್ಕೋರರ್ ಆಗ್ತಾರ ಅಂತ ಹೇಳಿದ್ದೆ. ಅದ್ರ ಫಿನ್ ಅಲನ್ 93 ರನ್ ನೋಡಿದ್ರು. ಅವರು 3 ಕ್ಯಾಚ್ ಬಿಟ್ರು ಕೇಳ್ಬೇಕ. ಅವರು 3 ಕ್ಯಾಚ್ ಬಿಟ್ರು ನಾಯ ಹೊಡೆದಂಗ್ ಹೊಡೆದ್ರು GT ಬಾಲರ್ಸ್ ಗಳಿಗೆ. 93 ರನ್ ನೋಡಿದ್ರು. ಆ ಕಡೆ ರಘುವಂಶ ಅವರು ಬ್ಯಾಟಿಂಗ್ ಬಾರಿ ಹಿಡಿದ್ರು. ನಿನ್ನೆ KKR 4 6 ನಾಗ ಡೀಲ್ ಮಾಡಿಬಿಟ್ರಲ್ಲ. ಇನ್ನು ಬಾಲಿಂಗ್ ನಾಗ ಸುನಿಲ್ ನಾರಾಯಣ, ಮತೀಶ್ ಪತ್ರಾಣ ವಿಕೆಟ್ ತೊಂತಾರ ಅಂತ ಹೇಳಿದ್ದೆ. ಅದ್ರಾಗ ಸುನಿಲ್ ನಾರಾಯಣ 2 ವಿಕೆಟ್ ತಗೊಂಡ್ರು. ಮತೀಶ್ ಪತ್ರಾಣ ಅವರು ಮತ್ತೆ ಇಂಜುರಿಲೇಷನ್ ತೆಗೆದ್ಬಿಟ್ರು. ಈ ಒಂದು IPL ಸೀಸನ್ ಕಾಸ್ಟ್ಲಿಸ್ಟ್ ಬಾಲರ್ ಅಂತಂದ್ರೆ ಇವ್ರ ಅಂತ ಕಾಣುತ್ತದ. ಒಂದು ಬಾಲಕ್ಕೆ 2 ಕೋಟಿ ಚಾರ್ಜ್ ಮಾಡಿದಂಗ ಆಯ್ತು. ಇವ್ರು ಹಾಕಿರೋದು 8 ಬಾಲ್. ಸೀದಾ ಇಂಜುರಿ ಅಂತಂದು ಹೊರಗೆ ಹೋಗ್ಬಿಟ್ರು. ಆ 8 ಬಾಲ್ ಹಾಕಕ್ ಇವ್ರು 18 ಕೋಟಿ ಕೊಟ್ರಿ. ಇವರು KKR ದವರು. ಇಂತ KKR ಟೀಮಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. 18 ಕೋಟಿ ಕೊಟ್ರ ಒಂದು ಮ್ಯಾಚ್ ಸಮೇತ ಆಡ್ಲಿಲ್ಲ ಮತೀಶ್ ಪತ್ರಾಣ. ನೆಕ್ಸ್ಟ್ ಸೀಸನ್ ಅವ್ರು ಆಕ್ಷನ್ ಬರೋ ಚಾನ್ಸಸ್ ಅವ. ನೋಡ್ಬೇಕು ಯಾವ ಟೀಮ್ ಪಿಕ್ ಮಾಡ್ಕೊಂತದಂತಂದು. ಇನ್ನು GT ಟೀಮ್ ನಾಗ ಅಗೇನ್ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಜೋಯಿಸ್ಬಿಟ್ರು. ಇವ್ರು ಟಾಪ್ ಸ್ಕೋರ್ ಆಗ್ತಂತ ಹೇಳಿದೆ. ಇವ್ರದಾಗ ಇವತ್ತಿನ ಮ್ಯಾಚ್ ಗಿಲ್ ಆಡ್ತಾರ ಅಂತ ಹೇಳಿದ್ದೆ. ಗಿಲ್ ಆಡಿದ್ರೆ 85 ರನ್ ನೋಡಿದ್ರು. ಅವರೇ ಟಾಪ್ ಸ್ಕೋರರ್ ಆದ್ರು. 3 ಕಾಂಟ್ರಿಬ್ಯೂಷನ್ ಚೆನ್ನಾಗಿತ್ತು. ಆದ್ರೂ ಸ್ಕೋರ್ ಸ್ವಲ್ಪ ಆಯ್ತು. 230 ಹಂಗಿದ್ರೆ ಆರಾಮ್ ಚೇಸ್ ಮಾಡಿ ಬಿಡ್ತಿದ್ರು GT ಅವರು. 247 ಇದ್ದದಕ್ಕೆ ಅವ್ರಿಗೆ ಚೇಸ್ ಮಾಡಲಿಲ್ಲ. ಇಲ್ಲಾಂದ್ರೆ ಚೇಸ್ ಮಾಡಬಹುದಾಗಿತ್ತು GT ಟೀಮ್. ಇನ್ನು ಮ್ಯಾಚ್ ವಿನ್ನರ್ KKR ಅಂತ ಹೇಳಿದೆ. KKR ಆಯ್ತು, ಪ್ರಿಡಿಕ್ಷನ್ ಪಾಸ್ ಆಗಿದೆ. ಇನ್ನು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಮಾಡಮ್ರಿ. ಅದಕ್ಕಿಂತ ಮೊದಲು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತ ಫಸ್ಟ್ನೇ ಮ್ಯಾಚ್ PBKS ವರ್ಸಸ್ RCB. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರೆ ಧರ್ಮಶಾಲಾದಾಗ ನಡೆಯಕ್ ಕುಂತದ ಈ ಒಂದು ಮ್ಯಾಚ್. ಇನ್ನು PBKS ನವರು ಕಂಟಿನ್ಯೂ 6 ಮ್ಯಾಚ್ ಸೋತ್ ಬರಕ್ ಕುಂತಾರ ಪಂಜಾಬ್ನವರು. ಈ ಕಡೆ RCB ಅವರು ಕಳೆದ ಮ್ಯಾಚ್ ಗೆದ್ದು ಬರಕ್ ಕುಂತಾರ. ಆದ್ರೆ ನೋಡ್ಬೇಕು ಯಾವ ಟೀಮ್ ಗೆಲ್ತದ ಅಂತಂದು. ಇದು ಪಂಜಾಬ್ನವರಿಗೆ ಮಸ್ಟ್ ವಿನ್ನೆಡ್ ಗೇಮ್. ಯಾಕಂತಂದ್ರೆ ಈ ಒಂದು ಮ್ಯಾಚ್ ಸೋತ್ರ ಅವರು ಪ್ಲೇ ಆಫ್ ಲೆಷನ್ ತೊರಗ್ ಹೋಗೋ ಚಾನ್ಸಸ್ ಅವ ಪಂಜಾಬ್ ಟೀಮಿಗೆ. ಆದ್ರಿಂದ ಈ ಒಂದು ಮ್ಯಾಚ್ ಪಂಜಾಬ್ ಟೀಮಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. PBKS RCB ಹೆಟ್ ನೋಡಕ್ ಬಂದ್ರ 37 ಸಲ ಮುಖಾಮುಖಿ ಆಗ್ಯಾರ IPL ನಾಗ. ಅದ್ರಾಗ ಪಂಜಾಬ್ನವರು 18 ಸಲ ಗೆದ್ದಾರ. RCB ಅವರು 19 ಸಲ ಗೆದ್ದಾರ. RCB ಅವರದ ಮೇಲುಗೈ ಅದ ಈ ಒಂದು ಬ್ಯಾಟಲ್ ದಾಗ. ಸ್ಪೆಷಲಿ ಓ ಸೀಸನ್ ಪೂರಾ ಡಾಮಿನೇಟ್ ಮಾಡಿದ್ರು RCB ಅವರು ಪಂಜಾಬಿಗೆ. ಫೈನಲ್ ದಾಗ RCB ಇದೇ ಪಂಜಾಬ್ ಟೀಮಿಗೆ ಹೊಡೆದಿರ್ತಾರ. ಪಂಜಾಬ್ ಟೀಮಿಗೆ ಹೊಡೆದು ಚಾಂಪಿಯನ್ ಆಗಿರ್ತಾರೆ. ಅದ್ರೊಂದು ರಿವೆಂಜ್ ತೊಂತಾರಿಲ್ಲ ಅಂತ ನೋಡ್ಬೇಕು ಪಂಜಾಬ್ ಟೀಮಿಗೆ. ಹಂಗೆ ಅದು ಮಸ್ಟ್ ವಿನ್ನೆಡ್ ಗೇಮ್. ಆದ್ರಿಂದ ಈ ಒಂದು ಮ್ಯಾಚ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಪಂಜಾಬ್ ಟೀಮಿಗೆ. ಇನ್ನು ಈ ಒಂದು ಮ್ಯಾಚ್ ನಾಗ ಯಾವ ಪ್ಲೇಯರ್ ಆಡಿದ್ರ ಅಂತಂದ್ರೆ, ಈ ಒಂದು ಮ್ಯಾಚ್ ನಾಗ ಓಪನಿಂಗ್ ಬ್ಯಾಟ್ಸ್ಮನ್ ಇಬ್ಬರದಾಗ ಒಬ್ರು ಸ್ಕೋರ್ ಮಾಡ್ತಾರೆ. ಪ್ರಿಯನ್ಸಾರ್ಯ, ಪ್ರಭು ಸಿಮ್ರಾನ್. ಕೆಳಗ ಕುಪ್ಪಿಕಾನಲ್ಲಿ ಶ್ರೇಯಸ್. ಇವರು ಟಾಪ್ ಸ್ಕೋರರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಓಪನಿಂಗ್ ಬ್ಯಾಟ್ಸ್ಮನ್ ಇಬ್ಬರದಾಗ ಒಬ್ರು ಶ್ರೇಯಸ್ ಕುಪ್ಪಿಕಾನ್ ಟಾಪ್ ಸ್ಕೋರರ್ ಆಗ್ತಾರೆ. ಇನ್ನು ಬಾಲಿಂಗ್ ನಾಗ ಹರ್ಷದೀಪ್ ಸಿಂಗ್, ಮಾರ್ಕೋ ಆನ್ಸನ್ ವಿಕೆಟ್ ಟೇಕರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಇನ್ನು RCB ಟೀಮ್ ನಾಗ ಇವತ್ತ ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಜಿತೇಶ್ ಶರ್ಮಾ ಇವರು ಟಾಪ್ ಸ್ಕೋರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದಾರ್, ಜಿತೇಶ್ ಶರ್ಮಾ ಇವರು ಟಾಪ್ ಸ್ಕೋರ್ ಆಗ್ತಾರೆ. ಇನ್ನು ಬಾಲಿಂಗ್ ನಾಗ ಜೋಯ್ ಸ್ಯಾಸಲ್ವುಡ್, ರಸಿಕ್ದಾರ್ ವಿಕೆಟ್ ಟೇಕರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಜೋಯ್ ಸ್ಯಾಸಲ್ವುಡ್, ರಸಿಕ್ದಾರ್ ವಿಕೆಟ್ ಟೇಕರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಇನ್ನು ಈ ಒಂದು ಮ್ಯಾಚ್ ಆಗಿರ್ತದ ಅಂತಂದ್ರೆ ಪಂಜಾಬ್ನವರಿಗೆ ಮಸ್ಟ್ ವಿನ್ನೆಡ್ ಗೇಮ್, ಗೆಲ್ಲಬೇಕಾದಂತ ಒತ್ತಡದ. RCB ಅವರು ಒಂದು ಸಲ 2 ಇದ್ರು ನಡೀತಿದ. ಲಾಸ್ಟ್ ಮ್ಯಾಚ್ ಹೈದರಾಬಾದ್ನವರು ಕೂಡ ಅದ. ಒಂದು ನಾರ್ಮಲ್ ವಿಕ್ಟರಿ ಆಟಬೇಕು RCB ಅವರಿಗೆ. ಅವ್ರು ನಾರ್ಮಲ್ ವಿಕ್ಟರಿ ಬಂದ್ರೆ ಕ್ವಾಲಿಫೈ ಆಗ್ತಾರ. ಆದ್ರಿಂದ RCB ಅವರಿಗೆ ಅಷ್ಟೇನ್ ಇದಾಗಲ್ಲ ಈ ಒಂದು ಮ್ಯಾಚ್ ಸೋತರು. ಇನ್ನು ಈ ಒಂದು ಮ್ಯಾಚ್ ಅಂತಂದ್ರೆ ಈ ಒಂದು ಮ್ಯಾಚ್ ಚೇಸಿಂಗ್ ಮಾಡೋ ಟೀಮ್ ಗೆಲ್ತದ ಈ ಒಂದು ಮ್ಯಾಚ್. ಈ ಒಂದು ಸೀಸನ್ ನಾಗ ಅಷ್ಟಕ್ಕಷ್ಟು ಡೇ ಗೇಮ್ ಚೇಸ್ ಮಾಡಿದ ಟೀಮ್ ಗೆದ್ದದ. ಹಂಗೆ ಈ ಒಂದು ಪಿಚ್ ನಾಗ ಚೇಸ್ ಮಾಡಿದ ಟೀಮ್ ಗೆದ್ದವ. ಆದ್ರಿಂದ ಈ ಒಂದು ಮ್ಯಾಚ್ ನಾಗ ಚೇಸಿಂಗ್ ಮಾಡೋ ಟೀಮ್ ಗೆಲ್ತದ. ಇನ್ನು ಎರಡನೇ ಮ್ಯಾಚ್ ಬಗ್ಗೆ ಮಾತಾಡೋಣ. ಎರಡನೇ ಮ್ಯಾಚ್ DC ವರ್ಸಸ್ RR. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ದಾಗ ನಡೆಯಕ್ ಕುಂತದ. ಲಾಸ್ಟ್ ಬಾರಿ ಮುಖಾಮುಖಿ ಆದಾಗ ಡೆಲ್ಲಿ ಗೆದ್ದಿರ್ತಾರ. ಅವ್ರದೇ ಹೋಮ್ ಗ್ರೌಂಡ್ ಹೋಗಿ ಹೊಡೆದ್ ಬಂದಿರ್ತಾರ. ಡೆಲ್ಲಿ ಅವರು 226 ರನ್ ಚೇಸ್ ಮಾಡಿರ್ತಾರ. ಈ ಸದ RR ಅವ್ರು ಅದ್ರ ರಿವೆಂಜ್ ತಗೋಬೇಕು. ಹಂಗೆ ಅವ್ರಿಗೆ ಟಾಪ್ 4 ಹೋಗ್ಬೇಕಂದ್ರೆ ಈ ಒಂದು ಮ್ಯಾಚ್ ಗೆಲ್ಲೇಬೇಕು. ಆದ್ರಿಂದ ಬಹಳ ಒತ್ತಡ ಇರ್ತದ. ಇನ್ನು ಈ ಒಂದು ಮ್ಯಾಚ್ ನಾಗ ಯಾರು ಆಡ್ತಾರ ಅಂತಂದ್ರೆ, ಈ ಒಂದು ಮ್ಯಾಚ್ ನಾಗ ಫಸ್ಟ್ ಡೆಲ್ಲಿ ಟೀಮ್ ಬಗ್ಗೆ ನೋಡಮ್ರಿ. ಡೆಲ್ಲಿ ಟೀಮ್ ನಾಗ ಇವತ್ತ KL ರಾಹುಲ್, ಅಭಿಷೇಕ್ ಪೊರಾಲ್, ಡೇವಿಡ್ ಮಿಲ್ಲರ್ ಇವರು ಟಾಪ್ ಸ್ಕೋರ್ ಆಗ್ತಾರ ಈ ಬ್ಯಾಟ್ಸ್ಮನ್ ನಾಗ. KL ರಾಹುಲ್, ಅಭಿಷೇಕ್ ಪೊರಾಲ್, ಡೇವಿಡ್ ಮಿಲ್ಲರ್ ಇವರು ಟಾಪ್ ಸ್ಕೋರ್ ಆಗ್ತಾರೆ ಇವತ್ತಿನ ಮ್ಯಾಚ್ ನಾಗ. ಇನ್ನು ಬಾಲಿಂಗ್ ನಾಗ ಮಿಚೆಲ್ ಸ್ಟಾರ್ಕ್, ಅಕ್ಷರ್ ಪಟೇಲ್ ವಿಕೆಟ್ ಟೇಕರ್ ಆಗ್ತಾರೆ ಈ ಮ್ಯಾಚ್ ನಾಗ. ಮಿಚೆಲ್ ಸ್ಟಾರ್ಕ್, ಅಕ್ಷರ್ ಪಟೇಲ್. ಇನ್ನು ರಾಜಸ್ಥಾನ್ ಟೀಮ್ ನಾಗ ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್ ಇಬ್ಬರದಾಗ ಒಬ್ರು ಟಾಪ್ ಸ್ಕೋರ್ ಮಾಡ್ತಾರ ಓಪನಿಂಗ್ ಬ್ಯಾಟ್ಸ್ಮನ್ ದಾಗ. ಇನ್ನು ಕೆಳಗ ಧ್ರುವ್ ಜುರೇಲ್, ರಿಯಾನ್ ಪರಾಗ್ ಇವ್ರು ಸ್ಕೋರ್ ಮಾಡ್ತಾರ. ಹೈಯೆಸ್ಟ್ ಸ್ಕೋರರ್ ಇವ್ರ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಇನ್ನು ರಾಜಸ್ಥಾನ್ ಟೀಮ್ ನಾಗ ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್, ರಿಯಾನ್ ಪರಾಗ್, ಡೆವಾನ್ ಫೆರರ್ ಇವ್ರು ಟಾಪ್ ಸ್ಕೋರರ್ ಆಗ್ತಾರೆ ಇವ್ರು 4 ಮಂದಿ ಬ್ಯಾಟ್ಸ್ಮನ್ ದಾಗ. ಇನ್ನು ಬಾಲಿಂಗ್ ನಾಗ ಜೋಫ್ರಾ ಆರ್ಚರ್, ರವೀಂದ್ರ ಜಡೇಜಾ ವಿಕೆಟ್ ಟೇಕರ್ ಆಗ್ತಾರೆ ಈ ಒಂದು ಮ್ಯಾಚ್ ನಾಗ. ಜೋಫ್ರಾ ಆರ್ಚರ್, ರವೀಂದ್ರ ಜಡೇಜಾ ವಿಕೆಟ್ ಟೇಕರ್ ಆಗ್ತಾರ. ಇನ್ನು ಈ ಒಂದು ಮ್ಯಾಚ್ ವಿನ್ನರ್ ಯಾರಂತಂದ್ರ, ಈ ಒಂದು ಮ್ಯಾಚ್ ವಿನ್ನರ್ ಡೆಲ್ಲಿ ಗೆಲ್ತದ ಈ ಒಂದು ಮ್ಯಾಚ್. ಮನಿಗ್ ಹೋದ ಟೀಮ್ ತಾವೋಗದಲ್ದ ಪ್ಲೇ ಆಫ್ ಹೋಗೋ ಟೀಮ್ ಹೊರ ಕರ್ಕೊಂಡ್ ಬರ್ತಾರಂತ. ಅದೇ ರೀತಿ ಆಗ್ತದೆ ಈ ಒಂದು ಮ್ಯಾಚ್ ನಾಗ. ರಾಜಸ್ಥಾನದವ್ರು ಈ ಒಂದು ಮ್ಯಾಚ್ ಸೋಲ್ತಾರ. ಈ ಒಂದು ಮ್ಯಾಚ್ ವಿನ್ನರ್ DC. ನಿಮಗೇನ್ ಅನ್ಸ್ತದ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.